Watch India's largest kids library only on Jio Hotstar. Download the app now. ಇಷ್ಟೊಂದು ಬಾಯಾರಿಕೆ ಆಗ್ತಿದೆಯಲ್ಲ, ಈ ಜಾಗದಲ್ಲಿ ನಿಂಗೆ ಎಲ್ಲಿ ನೀರು ಸಿಗುತ್ತೆ ಮೋಟು? ದೇವ್ರು ನಿಂಗೆ ಕೂಗ್ಲ ಕೇಳಿಸ್ಕೊಂಬಿಟ್ಟ. ಅಲ್ಲಿದೆ ಬಾವಿ. ಅರೆ ಅಣ್ಣ, ಇಲ್ಲಿ ನೀರ್ ಕುಡಿಬೇಡ, ನಿನ್ ನಾಲಿಗೆ ಕೆಟ್ಟದಾಗ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೀನೇನೇ ಹೇಳಿದ್ರು ಅದೆಲ್ಲ ಕೆಟ್ಟದೇ ನಡೆಯುತ್ತೆ. ನಾನ್ ನಂಬೋದಿಲ್ಲ, ಆತರ ಆಗಕ್ ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅಣ್ಣ, ನಾನು ಯಾಕೆ ನಿನ್ಗೆ ಸುಳ್ಳು ಹೇಳಿ? ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನಾನು ಯಾವಾಗ ಈ ಬಾವಿ ನೀರು ಕುಡಿದ್ನೋ ಅವಾಗಿಂದ ನನ್ನ ನಾಲ್ಗೆ ಸೈತಾನ ಆಗ್ಬಿಟ್ಟಿದೆ. ನಾನು ಏನು ಹೇಳ್ತೀನೋ ಅದೇ ಆಗ್ತಾ ಇದೆ. ನಾನೀಗ ನಿನ್ಗೀಗ ತಲೆ ಮೇಲೆ ಒಂದು ಮೊಟ್ಟೆ ಬೀಳ್ಲಿ ಅಂದ್ರೆ ಅಯ್ಯೋ ಬಿತ್ತು. ನೀವ್ ಹೇಳ್ದಂಗ್ ಮೊಟ್ಟೆ ನನ್ನ ತಲೆ ಮೇಲೆ ಬಿತ್ತು ಅನ್ಸುತ್ತೆ. ಆದ್ರೆ ಹ್ಯಾಗ್ ಬಿತ್ತು? ಎಲ್ಲಿಂದ ಬಿತ್ತು? ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಅಣ್ಣ, ನಾನು ಏನ್ ಹೇಳೋದಕ್ಕೂ ಕೂಡ ಹೆದರ್ಕೋತೀನಣ್ಣ. ನಾನೇನಾದ್ರೂ ನಿನ್ ತಲೆ ಮೇಲೆ ಕಲ್ ಬೀಳ್ಲಿ ಅಂತ ಅಂದ್ರೆ ಕಲ್ಲೇ ಬೀಳಕ್ ಶುರು ಆಗ್ಬಿಡ್ತದಣ್ಣ. ಓಹೋ, ಕರೆಕ್ಟು. ನೀವ್ ಹೇಳ್ತಾ ಇರೋದು ನಿಜ. ಈಗ ನನ್ನ ನಾಲ್ಗೆನು ಕೆಟ್ಟ ನಾಲ್ಗೆ ಆಗೋಗ್ಬಿಡುತ್ತೆ. ನಾನ್ ಏನ್ ಮಾಡ್ಲಿ ಈಗ? ಅಯ್ಯೋ, ಏನ್ ಮಾಡ್ಲಿ? ಅಣ್ಣ, ನನ್ನ ಕಾಯಿಲೆಗಂತೂ ಏನು ಮದ್ದೇ ಇಲ್ಲ. ನೀನ್ ಹೋಗು. ಇನ್ಮೇಲೆ ಇಲ್ಲಿ ಯಾವತ್ತೂ ಇಲ್ಲಿ ಬರ್ಬೇಡ. ಏನಾದ್ರೂ ನಾನು ನಿನಗೆ ತೋಪಿನ ಗುಂಡು ಬೀಳ್ಲಿ ಅಂದ್ರೆ ಮಾತಾಬೇಡ, ಇನ್ ಮಾತಾಬೇಡ. ನೀ ನನ್ಗೆ ಗುಂಡಾಗಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಾ ಹೊಡ್ತೀನಿ. ಸಂಜನ್ ಸಿಂಗ್, ನಾವು ಹೀಗೇನೆ ಹೆದರಿಸಿ ಜನನ ಓಡಿಸ್ತಾ ಇದ್ರೆ ಆಗ ನೋಡು, ನಮ್ಮ ನಕಲಿ ಹಣ ಮಾಡೋ ಫ್ಯಾಕ್ಟ್ರಿನ ಯಾರು ನೋಡಕ್ಕಾಗೋದಿಲ್ಲ, ಗೊತ್ತೇನೋ? ಆಗ ಪೊಲೀಸರಿಗೂ ಕೂಡ ನಮ್ಮನ್ನ ಹಿಡ್ಕೊಳಕ್ಕಾಗೋದಿಲ್ಲ. ಹಾಗೇನೆ ಸಜ್ಜನ ಮತ್ತು ದುರ್ಜನರ ಜೋಡಿನ ಯಾರು ಹಿಡಿಯೋದಕ್ಕಾಗೋದಿಲ್ಲ. ಬತ್ಲು ಎಡವಟ್ ಆಗೋಗ್ಬಿಡ್ತ ಕಣೋ. ನನ್ನ ನಾಲ್ಗೆ ಕೆಟ್ಟ ನಾಲ್ಗೆ ಆಗೋಗ್ಬಿಟ್ಟಿದೆ. ಏನಂದೆ? ನಿನ್ ನಾಲ್ಗೆ ಕೆಟ್ಟ ನಾಲ್ಗೆ ಆಗೋಗ್ಬಿಟ್ಟಿದೇನೋ? ಅಯ್ಯೋ, ಬೆಳಗ್ಗೆ ಎದ್ದು ಕನಸು ಕಂಡ್ಬಿಟ್ಟಿದ್ದೇನ ನೀನು? ಇಲ್ಲ ಕಣ ಪತ್ಲು, ಕನ್ಸಲ್ಲ. ನಾನು ನಿನ್ನ ಹತ್ರ ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಡ್ಕೊಂಡ್ ಬರ್ತಾ ಇದ್ದಾಗ ನಂಗೆ ಬಾಯಾರಿಕೆ ಜಾಸ್ತಿ ಆಗ್ಬಿಡ್ತು. ಆಗೇನಾಯ್ತು ಅಂತ ಹೇಳಿ. ಅರೆ ಅಣ್ಣ, ಇಲ್ಲಿ ನೀರ್ ಕುಡಿಬೇಡ, ನಿನ್ ನಾಲ್ಗೆ ಕೆಟ್ಟದಾಗ ಹೋಗ್ಬಿಡುತ್ತೆ. ಮೊಟು ಆ ಥರ ಏನೂ ಇಲ್ಲ ಕಣೋ. ಇದೆಲ್ಲ ನಿನ್ ಕುರುಡು ನಂಬಿಕೆ ಕಣೋ. ಅವೆಲ್ಲ ಬರೀ ಓಳು. ಅಯ್ಯೋ ಇಲ್ಲ, ಆತರ ಆಗಕ್ ಸಾಧ್ಯ ಕಣೋ. ಅವ್ನ್ ಸುಳ್ಳು ಹೇಳಲಿಲ್ಲ. ಆ ಮನುಷ್ಯನ್ ನನ್ ಮುಂಚೆ ಎಲ್ಲೂ ನೋಡೇ ಇಲ್ಲ ಕಣೋ. ನೋಡೀಗ ನಾನು ಈ ಕುರ್ಚಿ ಮೇಲೆ ಕೂತಿದ್ದೀನಲ್ಲ, ಇದು ಮುರಿದೋಗ್ಲಿ ಅಂದ್ರೆ ಖಂಡಿತ ಮುರ್ದೇ ಹೋಗ್ಬಿಡುತ್ತೆ ಕಣೋ. ನೋಡ್ದೆ ಪತ್ಲು, ನಾನ್ ಬಾಯಲ್ಲಿ ಏನ್ ಹೇಳ್ತೀನೋ ಅದೇ ಆಗುತ್ತೆ. ನಾನು ಹೇಳ್ದೆ, ಹಾಗೆ ಆಗೋಯ್ತು. ಅಯ್ಯೋ ಮೊಟು, ಇದು ಮುಂಚೆನೆ ಮುರಿದೋಗ್ಬಿಟ್ಟಿತ್ತು ಕಣ. ಅಯ್ಯೋ ಇಲ್ಲ ಕಣ ಪತ್ಲು, ನನ್ನ ನಾಲ್ಗೆ ಕೆಟ್ಟ ನಾಲ್ಗೆ ಆಗಿರೋದ್ನ ಹಂಗಾಗಿದೆ ಅಷ್ಟೇನೆ. ಪತ್ಲು, ನನ್ನಿಂದ ನೀನ್ ದೂರ ಇರೋ. ನನ್ನ ಬಾಯಲ್ಲಿ ಏನ್ ಹೇಳ್ತೀನೋ ಹಂಗೆ ಆಗೋಗ್ಬಿಡುತ್ತೆ ಕಣೋ. ಚಿಂಗಮ್ ಸರ್, ಮೋಟು ಹೇಳ್ತಾ ಇದ್ದಾನೆ ಅವನ್ ನಾಲ್ಗೆ ಸರಿಗಿಲ್ಲ ಅಂತ ಸರ್. ಅವನೇನ್ ಕೆಟ್ಟದ್ದು ಹೇಳ್ತಾನೋ ಅದು ಹಾಗೆ ಆಗುತ್ತೆ ಅಂತ. ಅವನ್ ನಿಮ್ ತಲೆ ಮೇಲೆ ಎಳ್ನೀರು ಬೀಳುತ್ತೆ ಅಂದ್ರೆ ಎಳ್ನೀರು ಬಿದ್ದೇ ಹೋಗ್ಬಿಡುತ್ತೆ ಸರ್. ಅಯ್ಯಮ್ಮ, ಆತರ ಆಗ ಖಂಡಿತ ಸಾಧ್ಯ ಇಲ್ಲ. ಇದರಲ್ಲಿ ಏನೋ ಮಸ್ಲತ್ತಿದೆ. ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಚಿಂಗಮ್ ಸರ್, ನಡೀರಿ ಸರ್, ಮೋಟುನ ಕಾಪಾಡೋಣ ಸರ್. ಅವನ್ ಪಾಪ ದುಃಖದಲ್ಲಿದ್ದಾನೆ ಸರ್. ಬಹಳ ಸಡನ್ ಆಗಿ ಏನೇನು ಆಗೋಗ್ಬಿಟ್ಟಿದೆ ಸರ್. ಅವನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅವನ್ ನಾಲ್ಗೆ ಸರಿ ಇಲ್ಲದೆ ಇರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಈ ಕಲ್ಲನ್ನ ಇಲ್ಲಿಂದ ತೆಗಿಲಿಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇವಾಗ ದೂರ ಹೋಗಿ ಇದನ್ನ ಬಾಂಬಿಂದ ಬ್ಲಾಸ್ಟ್ ಮಾಡೋಣ. ಆಗ ಇದ್ರ ಕೆಳಗಿರೋ ಚಿಕ್ಕ ಕಲ್ಲು ಬ್ಲಾಸ್ಟ್ ಆಗುತ್ತೆ, ಮತ್ತೆ ಈ ದೊಡ್ಡ ಕಲ್ಲು ಉಳ್ಕೊಂಡ್ಬರುತ್ತೆ. ಈಗ ನಾನು ನನ್ನ ಸ್ನೇಹಿತರಿಂದ ದೂರ ಇರೋದೇ ಒಳ್ಳೇದು. ನನ್ನ ಕೆಟ್ಟ ಬಾಯಿಂದ ಅವ್ರಿಗೇನು ತೊಂದರೆ ಆಗೋದು ಬೇಡ. ಅಯ್ಯೋ ಮೋಟು, ಈಗ ಏನೇನ್ ನಡೀತಿದ್ಯೋ ಅದು ನಿನ್ ಕೆಟ್ಟ ಬಾಯಿಂದ ಅಲ್ಲ ಕಣೋ. ಈಗ ನೋಡು, ಆ ಕುರ್ಚಿ ಮುರಿದೋಗಿತ್ತಲ್ಲ, ಅದು ಮುಂಚೆನೆ ಮುರಿದೋಗಿತ್ತು. ನಾನು ರಿಪೇರಿ ಮಾಡ್ತಾ ಇದ್ದೆ ಕಣೋ. ನಾನು ಆಗ್ತಾನೆ ಗಮ್ಮ ಕಂಡಿಸಿದ್ದೆ.
ನೀನ್ ಬಂದು ಕೂತ್ಕೊಂಬಿಟ್ಟೆ ಅದ್ರ ಮೇಲೆ ನಿನ್ ಬಾಯಿಂದ ಹೇಳಿದ ತಕ್ಷಣ ಹಂಗೆ ಆಗೋಗ್ಬಿಡ್ತು ಅಂತ ಅನ್ಕೋಬೇಡ ಕಣ ನನ್ನ ಮಾತು ಕೇಳೋ ಮಟ್ಟು ಏ ಮೋಟು, ನಿನಗೆ ಇನ್ನೂ ವಿಶ್ವಾಸ ಇಲ್ಲ ಅಂದ್ರೆ ಏನಾದರೂ ನನಗೆ ಹೇಳು, ನೋಡ್ತೀನಿ ಏನು ಕೆಟ್ಟದಾಗುತ್ತೆ ಅಂತ. ಓಕೆ ಸರ್, ಸರಿ. ಇಲ್ಲಿ ಕಲ್ಬಂಡ ಇದೆ ಸರ್, ಅದು ಕೆಳಗಡೆ ಬಿದ್ದೋಗ್ಬಿಡ್ಲಿ. ಅಯ್ಯಮ್ಮ, ಅವನ ನಾಲಿಗೆ ನಿಜವಾಗ್ಲೂ ಸರಿಗಿಲ್ಲ. ನಾನು ಅವನು ಮಾತ್ರ ಖಂಡಿತ ಬಿಡೋದಿಲ್ಲ. ಸರ್ ಮೊದಲು ನೀವು ನಿಮ್ಮನ್ನ ಕಾಪಾಡ್ಕೊಳ್ಳಿ ಸರ್. ರೈಟ್ ತಗೊಳ್ಳಿ ಸರ್. ಇಲ್ಲ, ನಾನ್ ಮೋಟುನ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನೋಡಿದ್ರ ಸರ್, ನನ್ನ ಬಾಯಿ ಸರಿ ಇಲ್ಲ ಅಂತ ಹೇಳದ್ನಲ್ಲ ನಿಮಗೆ. ಮೋಟು, ಸಮೋಸೆ ಹಿಂಗಿದೆ, ಚೆನ್ನಾಗಿದೆ ಅಲ್ವೇನಾ? ಮಾತಾಡು ಮೋಟು, ಏನಾದ್ರೂ ಹೇಳ. ಅಯ್ಯೋ, ಎಲ್ಲಿವರೆಗೂ ಬಾಯಿ ಬಂದ್ ಮಾಡ್ಕೊಂಡಿರ್ತೀಯ ನೀನು? ಹೇಳೋ ಏನಾದ್ರು. ಐಡಿಯಾ. ಮೋಟು ನಡಿಯೋ, ನೀನ್ ನೀರ್ ಕುಡಿದ್ಯಲ್ಲ, ಆ ಬಾವಿ ಹತ್ರ ಹೋಗೋಣ. ನಾನು ನೀರನ್ನ ಕುಡಿದ್ಬಿಟ್ಟೆ. ಈಗ ನಾನು ಹೇಳ್ತೀನಿ, ಈ ಮರ ಬಿದ್ದೋಗ್ಬಿಡ್ಲಿ. ನೋಡಿದ್ಯಾ, ಬಿದ್ದೋಗ್ಲಿಲ್ಲ ತಾನೇ? ಮತ್ತೆ ಇನ್ನೊಂದು ಹೇಳ್ತೀನಿ, ಸಿಡ್ಲು ಮಿಂಚು ಹೊಡಿಲಿ, ಮಳೆ ಬರಲಿ, ಬಿರುಗಾಳಿ ಬೀಸ್ಲಿ, ಕಿಂಗಮ್ ಸರ್ ತಲೆ ಮೇಲೆ ಎಳ್ಳಿ ಬಿದ್ದೋಗ್ಲಿ. ಅಯ್ಯಮ್ಮ ಬತ್ಲು, ಏನಪ್ಪ ಹೇಳ್ತಾ ಇದೆಯಾ ನೀನು? ಪತ್ಲು, ಈಗ ನಂಗೆ ನಂಬಿಕೆ ಬಂತು ಕಣೋ. ಯಾರೋ ಒಬ್ಬ ಬಂದು ನನಗೆ ಸಖತ್ ಯಾಮರ್ಸ್ಬಿಟ್ಟ ಕಣೋ. ಇವೆಲ್ಲ ಆಗ್ಬೇಕು ಅಂತಿತ್ತೇನೋ, ಆಗೋಯ್ತು ಅಷ್ಟೇನೆ. ಆದ್ರೆ ಆ ಮನುಷ್ಯ ನನ್ನ ಹತ್ರ ಬಂದು ಯಾಕಂಗ್ ರೀಲ್ ಬಿಟ್ಟ ಅಂತ. ನನಗನ್ಸುತ್ತೆ ಯಾರು ಬಾವಿ ಹತ್ರ ಬರ್ಬಾರ್ದು ಅಂತ ಏನೋ ಪ್ಲಾನ್ ಮಾಡಿರ್ಬೋದು ಅಂತ. ಈ ಬಾವಿಲಿ ಏನೋ ಇರ್ಬೋದು ಕಣೋ. ಕಿಂಗಮ್ ಸರ್ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ಬಾವಿಲಿ ಯಾರೋ ಇಳ್ದಿದ್ದಾರೆ ಅನ್ಸುತ್ತೆ. ಒಬ್ಬರಲ್ಲ ಸರ್, ಸುಮಾರು ಜನ. ಅಲ್ಲಿ ನೋಡಿ, ಕಾಲು ಗುರುತು ಹಿಂಗಿದೆ ಅಂತ. ನಾವು ಒಳಗಡೆ ಹೋಗಿ ಚೆಕ್ ಮಾಡ್ತೀವಿ, ನೀವು ಇಲ್ಲೇ ಇದ್ದು ನೋಡ್ಕೊಳ್ಳಿ. ಅರೆ ಸ್ನೇಹಿತ, ನೀ ಹೇಳ್ದಂಗೆ ನನ್ನ ಬಾಯಿ ಸರಿಗಿಲ್ಲ. ನಾನೀಗ ನಿಜವಾಗ್ಲೂ ಶೈತಾನ್ ಆಗ್ಬಿಟ್ಟು ನಿಮ್ಮ ನಕಲಿ ನೋಟ್ ಫ್ಯಾಕ್ಟ್ರಿನ ಧ್ವಂಸ ಮಾಡ್ಬಿಡ್ತೇನೆ. ಸಜ್ಜನ್ ಮತ್ತು ದುರ್ಜನ್ ಜೋಡಿನ ಯಾರು ಏನೂ ಮಾಡಕ್ಕಾಗಲ್ಲ. ಸ್ನೇಹಿತರೆ, ಅಟ್ಯಾಕ್ ಮಾಡಿ. ಅರೆ, ನೀ ಇನ್ನೂ ಮೋಟು ಪತ್ಲು ಜೋಡಿ ಹಾಗೆ ಅಂತ ನೋಡಿಲ್ಲ ಅನ್ಸುತ್ತೆ. ಈಗ ನೋಡುವಂತೆ. ಪತ್ಲು ಅಟ್ಯಾಕ್! ಏಟ್ ಬಿತ್ತನಯ್ಯ?
ತುಂಬಾ ಆಯ್ತು. ಬಿಟ್ಬಿಡು ಬಿಟ್ಬಿಡಯ್ಯ. ಅಯ್ಯೋ ಬಿಟ್ಬಿಡು, ತಲೆ ಸುತ್ತೋಗ್ತಾ ಇದೆ. ಬಿಟ್ಬಿಡು, ಸಾಕ್ ಮಾಡು. ಮೋಟು ಪತ್ಲು ಜೋಡಿ ಮುಂದೆ ಬೇರೆ ಯಾವ ಜೋಡಿನೂ ನಡೆಯೋದಿಲ್ಲ ಅಂತ ಗೊತ್ತಾಯ್ತು. ಸರೆಂಡರ್. ಹೇಯ್, ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಈಗ ನೀವಿಬ್ರು ಬಾಯಿ ಮುಚ್ಕೊಂಡು ಸರೆಂಡರ್ ಆಗಿ. ಮೋಟು ಪತ್ಲು, ನೀವು ನಕಲಿ ನೋಟ್ ತಯಾರು ಮಾಡೋ ಕಾರ್ಖಾನೆನ ಕಂಡಿಡಿದು ಬಿಟ್ರಿ. ನಿಮಗೆ ಸರ್ಕಾರಿ ಕೇಳಿ ಈ ನಾಮ್ ಕೊಡಿಸ್ತೀನಿ. ಒಟ್ಟು ಇನ್ಮೇಲಾದ್ರೂ ಈ ತರ ಸುಳ್ಳು ಹೇಳೋ ಜನಗಳ ಮಾತನ್ನ ನಂಬಕ್ ಹೋಗ್ಬೇಡ ಕಣೋ. ಓಕೆ ತಾನೇ? ಇಲ್ಲ ಸ್ನೇಹಿತ, ಖಂಡಿತ ನಂಬೋದಿಲ್ಲ. ಈಗ ಗೊತ್ತಾಯ್ತಲ್ಲ. Watch India's largest kids library only on Geo Hotstar. Download the app now.